ಈಗ ವಿದ್ಯುತ್ ದರ ಏರಿಕೆಗೆ ಕೇಸರಿ ಪಡೆ ಆಕ್ರೋಶವನ್ನು ಹೊರಹಾಕಿದೆ. ಕಾಂಗ್ರೆಸ್ ಸರ್ಕಾರ ತೆರಿಗೆ ರಾಜ್ಯ ಮಾಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಸುನೀಲ್ ಕುಮಾರ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಸುನೀಲ್ ಕುಮಾರ್ ಈ ಹಿಂದೆ ಇಂಧನ ಸಚಿವರಾಗಿದ್ದವರು. ವಿದ್ಯುತ್ ದರ ಏರಿಕೆಗೆ ಕೇಸರಿ ಪಡೆ ಆಕ್ರೋಶವನ್ನು ಹೊರಹಾಕಿದೆ. ಕಾಂಗ್ರೆಸ್ ಸರ್ಕಾರ ತೆರಿಗೆ ರಾಜ್ಯ ಮಾಡಿದೆ. ವಿದ್ಯುತ್ ದರ ಏರಿಕೆಯ ಬಗ್ಗೆ ಬಿಜೆಪಿ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ, ಆಕ್ರೋಶ ಹೊರಹಾಕಿದ್ದಾರೆ. ತೆರಿಗೆ ರಾಜ್ಯ ಮಾಡಿದೆ ರಾಜ್ಯ ಸರ್ಕಾರ ಕರ್ನಾಟಕವನ್ನ ಅನ್ನೋದನ್ನ ಹೇಳಿದ್ದಾರೆ. ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಗೃಹ ಜ್ಯೋತಿ ಎನ್ನುವಂತ ಯೋಜನೆಯನ್ನು ಕೊಟ್ಕೊಂಡು 58 ಯೂನಿಟ್ ಅನ್ನ ಉಚಿತವಾಗಿ ಕೊಡ್ತೀವಿ ಅಂತ ಒಂದು ಕಡೆ ಹೇಳಿ, ಇನ್ನೊಂದು ಕಡೆ ಕಳೆದ ವರ್ಷವೇ ₹3 ಇದ್ದಂತ ಯೂನಿಟ್ ಅನ್ನ ₹7 ಕಮರ್ಷಿಯಲ್ ರೇಟ್ ಅನ್ನು ಮಾಡಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆಯನ್ನ ವಿದ್ಯುತ್ನಲ್ಲಿ ಮಾಡಿದ್ರು. ಈಗ ಮತ್ತೊಮ್ಮೆ ಬೆಲೆ ಏರಿಕೆಯನ್ನು ಮಾಡಲಿಕ್ಕೋಸ್ಕರ ಕೆಆರ್ಸಿ ಮುಂದೆ ಎಲ್ಲ ಎಸ್ಕಾಂಗಳು ಮುಂದೋಗಿದೆ. ಸರ್ಕಾರ ಒಂದು ರೀತಿ ಪರೋಕ್ಷವಾಗಿ ತಾತ್ವಿಕ ಒಪ್ಪಿಗೆಯನ್ನು ಇದು ಕೊಟ್ಟಿದೆ. ತಾತ್ವಿಕ ಒಪ್ಪಿಗೆಯನ್ನು ಕೊಡದಲ್ಲೇ ಕೆಆರ್ಸಿ ಮುಂದೆ ಎಸ್ಕಾಂಗಳು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು, ಎಸ್ಕಾಂ ನೌಕರರ ನಿವೃತ್ತಿ ಪಿಂಚಣಿಯನ್ನು ಕೂಡ ಗ್ರಾಹಕರ ಮೇಲೆ ಹೊರಿಸ್ತಾ ಇರುವಂತದ್ದು. ಪರ್ ಯೂನಿಟ್ಗೆ 36 ಪೈಸೆಯನ್ನು ಇವತ್ತು ನಿಗದಿ ಮಾಡಿರುವಂತದ್ದು ನೋಡಿದಾಗ ಆಶ್ಚರ್ಯ ಆಗಿದೆ. ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು ಇವೆಲ್ಲವನ್ನು ದರ ಏರಿಕೆಯ ಬಿಸಿ ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಸರ್ಕಾರದ ವಿರುದ್ಧ ಜನರು ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ವೀಕ್ಷಕರೇ, ನೀವು ಕೂಡ ನೇರವಾಗಿ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ, ನಂಬರ್ ಅನ್ನು ನೋಟ್ ಮಾಡಿಕೊಂಡು ನಮಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ನರೇಂದ್ರ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳ್ತೀರಿ ಸರ್? ಸರ್ಕಾರ ಮೇಲಿಂದ ಮೇಲೆ ಬರೆ ಎಳಿತಾನೆ ಇದೆ. ಅಯ್ಯೋ, ಇವರೊಬ್ರು ಇಡಿಯಟ್ಸ್, ಸೆಟ್ ಆಫ್ ಫೂಲ್ಸ್ ಇವರು. ಈ ಎಲ್ಲಾರ್ಗು ಫ್ರೀ ಕೊಟ್ಬಿಟ್ಟು ಇವ್ರ ಮನೆ ಯಾರನ್ನ ಲೈಕ್ ವಿಧಾನಸೌಧ ಏನಾರ ಮಾರ್ಬಿಟ್ಟು ಬೇಕಾದ್ರೆ ಕೊಡ್ಲಿ, ಬೇರೆಯವ್ರಿಗೆ ಯಾಕೆ ತೊಂದರೆ ಕೊಡ್ತಾರೆ ಇವರು? ಸೆಟ್ ಆಫ್ ಫೂಲ್ಸ್ ಇದಾರೆ, ಇಡಿಯಟ್ಸ್ ಇದಾರೆ. ಈ ಪೊಲಿಟಿಷಿಯನ್ಸ್ ಹಾರಿಬಲ್ ಆಗ್ಬಿಟ್ಟಿದ್ದಾರೆ, ಎನ್ಸ್ಟ್ರೇಟ್ ಫೆಲೋಸ್. ಗ್ಯಾರಂಟಿನೇ ದುಬಾರಿ ಆಯ್ತಾ ಅಂತ? ಗ್ಯಾರಂಟಿ ಅಂದ್ರೆ ಯಾರು ಎಲ್ಲಿ ಯಾರ್ದು ಆಲ್ ಓವರ್ ಇಂಡಿಯಾ ಯಾಕೆ ಹಿಂಗೆ ಮೋಸ ಮಾಡ್ತಾರೆ ಜನಗಳಿಗೆ? ಜಸ್ಟ್ ಬಿಕಾಸ್ ದೇ ವಾಂಟ್ ಟು ಕಮ್ ಇನ್ ಟು ದಿ ಪವರ್ ಹಿಂಗೆಲ್ಲ ಮಾಡದ? ಈ ತರ ಫೂಲ್ಸ್ ಇವರು ಹಿಂಗ್ ಮಾಡದ? ಒಂದು ಸಿಎಂ ಆಗ್ಲಿ ಡೆಪ್ಯೂಟಿ ಸಿಎಂ ಆಗ್ಲಿ ಗೊತ್ತಾಗಲ್ವಾ? ಎಲ್ಲ ಇನ್ಕ್ರೀಸ್ ಮಾಡೋದು, ಬೇರೆಯವ್ರಿಗೆ ಫ್ರೀ ಕೊಡೋದು, ಏನಿದೆ ಅರ್ಥ? ಈ ತರ ಮಾಡದ? ಜನಗಳು ಯಾಕೆ ಹಿಂಗ್ ಮೋಸ ಮಾಡ್ತಾರೆ ಇವರು? ಇವ್ರ ಹರಾಜ್ ಹಾಕ್ಬಿಡ್ತಾರೆ ಕರ್ನಾಟಕ ಸ್ಟೇಟ್ ನ. ಬಿಹಾರ್ಗಿಂತ ವರ್ಸ್ಟ್ ಆಗ್ಬಿಡ್ತದೆ ಹಿಂಗ್ ಮಾಡ್ತಾವ್ರೆ. ನಾಗೇಂದ್ರ ಅವರೇ ಕರೆ ಮಾಡಿದ್ದಕ್ಕೆ. ಹುಬ್ಬಳ್ಳಿಯಿಂದ ಶೋಭಾ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ಶೋಭಾ ಮೇಡಮ್ ನಮಸ್ಕಾರ. ನಮಸ್ಕಾರ. ಹಲೋ. ವಿದ್ಯುತ್ ದರ ಏರಿಕೆ ಮಾಡಿರೋದು ಏನ್ ಹೇಳ್ತೀರಿ? ಅಲ್ರಿ, ಇದು ಈ ತರ ಮಾಡಬಾರ್ದು. ವಿದ್ಯುತ್ ದರ ಎಲ್ಲಾ ರೇಟ್ ಜಾಸ್ತಿ ಮಾಡಿದ್ರೆ ಜನರು ಮಧ್ಯಮ ವರ್ಗದವ್ರು ಯಾವ ತರ ಬದುಕ್ಬೇಕು? ಒಂದ್ ಕಡೆ ಫ್ರೀ ಕೊಟ್ಟು ಇವ್ರಿಗೆ ಫ್ರೀ ಕೊಡಂದಿದ್ವಾ ನಾವು? ಹೌದಲ್ರಿ? ಹೌದ್ರಿ, ಯಾರಿಗ ಉಪಯೋಗ ಐತಿ ಹೇಳ್ರಿ ಫ್ರೀ? ಬಡವರಿಗೆಲ್ಲ ಏನಲ್ಲ ಆಯ್ತು, ಮಧ್ಯಮ ವರ್ಗದವ್ರಿಗೆ ಎಷ್ಟು ಕಷ್ಟ ಎಲ್ಲ ಏರಿಸ್ಕೊಂಡ್ ಕುಂತ್ರ. ಒಂದ್ ಕಡೆ ಕೊಡೋದು, ಒಂದ್ ಕಡೆ ಇಸ್ಕೊಳೋದು. ನಾವ್ ರಿಟೈರ್ಮೆಂಟ್ ಆದವ್ರು ಏನ್ ತಿನ್ಬೇಕು? ಇದೊಂದು ಜಾಯಿಂಟ್ ಇದ್ದಂಗ್ರಿ, ಚೈನ್ ಜಾಯಿಂಟ್ ಇದ್ದಂಗೆ. ಒಂದು ರೇಟ್ ಜಾಸ್ತಿ ಆದಂಗೆ ಇನ್ನೊಂದಕ್ಕೂ ರೇಟ್ ಜಾಸ್ತಿ ಆಗತ್ತೆ. ಹಿಂಗಾದ್ರೆ ಬಹಳ ಬಡವರಿಗೆಲ್ಲ ಬಹಳ ತಾಪತ್ರೆ ಆಗತ್ರಿ. ಹೌದ್ರಿ, ತೊಂದ್ರೆ ಐತಿ. ಮಧ್ಯಮ ವರ್ಗದವ್ರಿಗಂತೂ ಬಹಳ ತೊಂದ್ರೆ ಐತ್ರಿ. ಈ ತರ ಫ್ರೀ ಕೊಟ್ಟು ಏರ್ಸ್ಬೇಕಾದ್ರೆ ಫ್ರೀ ಎಲ್ಲ ಒಂದೇ ತರ ಮಾಡ್ಲಿ, ಎಲ್ಲರಿಗೂ ಬರುತ್ತ್ರಿ. ನಮ್ದು ತಗೊಂಡ್ ನಮ್ಗೂ ಕೊಡ್ತಾರ ಅವರು ಫ್ರೀ, ಏನ್ ಅವ್ರ ಮನೆಯಿಂದ ಕೊಡ್ತಾರ? ಕರೆಕ್ಟ್. ಹೌದಲ್ರಿ? ಕರೆ ರೀ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕೆ ಶೋಭಾ ಅವರೇ. ಉಡುಪಿಯಿಂದ ಸಂದೇಶ್ ಅಂತ ಕರೆ ಮಾಡಿದ್ದಾರೆ. ಸಂದೇಶ್ ಅವರು ನಮಸ್ಕಾರ. ನಮಸ್ತೆ ಸರ್. ಗ್ಯಾರಂಟಿಯಿಂದ ಜನರಿಗೆ ತೊಂದರೆ ಆಗಲ್ಲ, ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಂತವ್ರು ಇದೇ ಕಾಂಗ್ರೆಸ್ ಸರ್ಕಾರದವರು. ಈಗ 15 ದಿನ ಬಿಟ್ಟು ಒಂದ್ ರೇಟ್ ಜಾಸ್ತಿ, ಮತ್ತೊಂದು ರೇಟ್ ಜಾಸ್ತಿ. ನಾನು ಒಂದೇ ವರ್ಡ್ಸ್ ಅಲ್ಲಿ ಹೇಳುದಾದ್ರೆ ಏನ್ ಗೊತ್ತುಂಟಾ? ಕುರುಡನ ಕೈಯಲ್ಲಿ ಚಿಲ್ಲರೆ ಕಾಸು ಹಾಕಿ ಕಿಸೆಯಿಂದ 2,000 ನೋಟ್ ತೆಗ್ದಾಗೆ. ಕಣ್ಣಿಲ್ದನು ಕೂಡ ಇರ್ತಾನಲ್ಲ ಸರ್, ಬೇಡುವಾಗ ಅವನಿಗೆ ಚಿಲ್ಲರೆ ಹಾಕಿದ್ರೆ ಡಣ 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 ಅಂತ ಕೇಳ್ತದಲ್ಲ, ಕೂಡನೆ ಖುಷಿ ಆಗತ್ತೆ. ಓ, ತುಂಬಾ ದುಡ್ಡು ಹಾಕಿದ್ರಂತ. ಈಚೆ ಕಡೆ ಅವನ ಜೇಬಿಂದ 2,000 ತೆಗೆದ್ರೆ ಗೊತ್ತೇ ಆಗುದಿಲ್ಲ. ಅದೇ ರೀತಿ ಇದು ಗವರ್ಮೆಂಟ್, ಮತ್ತೇನು ಇಲ್ಲ. ತೆಗಿತಾ ಇದ್ದಾರೆ ಸೈಲೆಂಟ್ ಆಗಿ. ಸೈಲೆಂಟ್ ಆಗಿ. ಇದು 2,000 ಕೊಟ್ಟು 20,000 ಕದಿಯುವುದು. ಇದು ಬಿಟ್ಟಿ ಭಾಗ್ಯ ಕೊಟ್ಟು ಇದು ಪಾಪ ತಿಳುವಳಿಕೆ ಇದ್ದವ್ರಿಗೆ ಗೊತ್ತಾಗತ್ತೆ. ಈ ಹಳ್ಳಿ ಜನರಿಗಲ್ಲ 2,000ನೇ ದೊಡ್ಡದಾಗಿರತ್ತಾ? ಅವ್ರ ಮನೆಯಿಂದ ಅವ್ರ ಗಂಟಿದ 10,000 ಹೋಗತ್ತಂತ ಅದು ಗೊತ್ತಾಗುದಿಲ್ಲ. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಇನ್ನೊಬ್ರು ಬೆಂಗಳೂರಿಂದ ರಕ್ಷತ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ರಕ್ಷತ್ ನಮಸ್ಕಾರ. ರಕ್ಷತ್, ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಬೆಂಗಳೂರು. ರಕ್ಷತ್, ಏನ್ ಹೇಳ್ತೀರಿ ವಿದ್ಯುತ್ ದರ ಏರಿಕೆ ಮಾಡಿರೋದ್ರ ಬಗ್ಗೆ?
ಅದೇ ಸರ್, ಏನು ಅವ್ರಿಗೆ ಏನು ಕಂಟ್ರೋಲ್ ಮಾಡೋದು ಯಾರು ಇಲ್ವೇ ಇಲ್ಲ. ಇದಕ್ಕೆ ಮಧ್ಯ ಪ್ರವೇಶ ಮಾಡ್ಬೇಕು ರಾಜ್ಯಪಾಲರು, ಈ ಸರ್ಕಾರನ ವಜಾ ಮಾಡ್ಬೇಕು. ಯಾವ ಕಾರಣಕ್ಕೆ ಈಗ ವಿದ್ಯುತ್ ರೇಟ್ ಜಾಸ್ತಿ ಮಾಡಿದ್ರು ಅಂತ ತಮ್ಗನ್ಸುತ್ತೆ ರಕ್ಷತ್? ಅವ್ರಿಗೆ ಅವ್ರು ದರ್ಬಾರ್ ಮಾಡ್ಬೇಕು, ಅದಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ. ಅಲ್ಲ, ಜನಸಾಮಾನ್ಯರಿಗೆಲ್ಲ ಇದು ಬಹಳ ತಾಪತ್ರೆ ಆಗೋದಿಲ್ವಾ ರೇಟ್ ಜಾಸ್ತಿ ಆದ್ರೆ? ತುಂಬಾ ತೊಂದರೆ ಆಗ್ತಾ ಇದೆ, ತುಂಬಾ ತೊಂದರೆ ಆಗ್ತಾ ಇದೆ ಜನರಿಗೆ. ಹಿಂಗಾದ್ರೆ ಹೆಂಗೆ ಮುಂದೆ? ಇದಕ್ಕೆ ಏನಿಲ್ಲ, ಈ ಸರ್ಕಾರನ ವಜಾ ಮಾಡ್ಬೇಕು, ರಾಜ್ಯಪಾಲರು ಮಧ್ಯ ಪ್ರವೇಶ ಮಾಡ್ಬೇಕು ರಾಜ್ಯಪಾಲರು. ಆಡಳಿತ ಮಾಡೋ ಯೋಗ್ಯತೆ ಇಲ್ಲ ಇವರಿಗೆ. ಥ್ಯಾಂಕ್ ಯು ರಕ್ಷತ್. ರಿಪಬ್ಲಿಕ್ ಮೈಸೂರಿಂದ ಅನಂತ ಪ್ರಸಾದ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅನಂತ ಪ್ರಸಾದ್ ಅವರೇ. ನಮಸ್ತೆ ಸರ್. ಒಂದ್ ಕಡೆ ಬಿಸಿಲು ಜಾಸ್ತಿ, ಮತ್ತೊಂದ್ ಕಡೆ ರೇಟ್ ಜಾಸ್ತಿ, ಸುಡ್ತಾ ಇರೋ ಜನರನ್ನ ಏನ್ ಹೇಳ್ತೀರಿ? ಏನ್ ಹೇಳಲ್ಲ ಸರ್, ದರಿದ್ರ ಆಗ್ಬಿಟ್ಟಿದೆ ಸರ್ ಈ ಗೌರ್ಮೆಂಟ್. ಇವಾಗ ಎಲ್ಲಾನು ಬರೀ ಹಿಂಗೆ ರೇಟ್ ಜಾಸ್ತಿ ಮಾಡಿ 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 ನಮ್ಗೆಲ್ಲಾನು ಒದ್ದಾಡಿಸ್ತಾ ಇದಾರ. ಎಲ್ಲ ಪ್ರತಿಯೊಂದ್ ರೇಟ್ ಜಾಸ್ತಿ ಮಾಡ್ಬಿಟ್ಟು ಈಗ ಇದಕ್ಕೆ ಸ್ಟಾಂಪ್ ಡ್ಯೂಟಿ ಅದು ಜಾಸ್ತಿ ಮಾಡೋದು, ಹಾಲಿನ ಜಾಸ್ತಿ ಮಾಡೋದು, ಪೆನ್ಷನ್ ಮಾತ್ರ MLA ಮಿನಿಸ್ಟರ್ಗಳಿಗೆ 1 to 2. ಆ DK ಶಿವಕುಮಾರ್ 1400 ಕೋಟಿ ಇಟ್ಕೊಂಡಿದ್ದಾರೆ ಸರ್. ಅವ್ರಿಗೆ ಯಾಕೆ ಸರ್ ಪೆನ್ಷನ್ ಸಂಬಳ? ಆ MTV ನಾಗರಾಜು ಅಷ್ಟು ಕೋಟಿ ಇಟ್ಕೊಂಡಿದಾರ ಅವ್ರಿಗೆ ಪೆನ್ಷನ್. ಇನ್ನು ಆಮೇಲೆ PR ಕೃಷ್ಣ ಅವ್ರಿಗೆ ಯಾಕೆ ಸರ್ ಹಿಂಗೆಲ್ಲಾನು ಕೊಟ್ಕೊಂಡು ಜನಗಳ ದುಡ್ಡನ್ನ ಹಾಳು ಮಾಡಿ ಕುಟುಂಬಿಸ್ತಾ ಇದಾರೆ ಸರ್. ತುಂಬಾ ಬೇಜಾರಾಗೈತೆ ಸರ್. ಇವಾಗ ನಾವೆಲ್ಲ ಏನ್ ಹಿಂಗ್ ಮಾಡ್ಬಿಟ್ಟು ನಾವ್ ಯಾಕಾರ ಇಂತ ಗೌರ್ಮೆಂಟ್ ನಮ್ ರಾಜ್ಯ ಜೀವನ ಮಾಡೋದೇ ಕಷ್ಟ ಆಗಿದೆ ಅಂತ ಹೇಳ್ತಿದ್ದಾರೆ ಅನಂತ್ ಪ್ರಸಾದ್ ಅವರೇ. ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದಕ್ಕೆ. ಆನಂದ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ ತುಮಕೂರಿನಿಂದ. ಆನಂದ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಹೇಳ್ತೀರಿ? ವಿದ್ಯುತ್ ದರ ಜಾಸ್ತಿ ಆಗಿದೆ, ಹೌದು. ತಮ್ಮ ಅಭಿಪ್ರಾಯ ಏನು? ಹೇಳಿ. ಟಿವಿ ವಾಲ್ಯೂಮ್ ನ ಕಡಿಮೆ ಇಟ್ಕೊಂಡು ಮಾತಾಡಿ ಆನಂದ್ ಅವರೇ. ವಿದ್ಯುತ್ ದರ ಜಾಸ್ತಿ ಆಗಿದೆಯಲ್ಲ, ಅದಕ್ಕೆ ಏನ್ ಹೇಳ್ತೀರಿ ತಾವು? ಹೌದು ಸರ್. ಈಗ ನಾವು ಯೂನಿವರ್ಸಿಟಿಯನ್ನು ಕೇಳಿದ್ವಿ, ನಾವು ಫ್ರೀ ಕರೆಂಟ್ ಕೊಡೋದನ್ನ ಕೇಳಿದ್ವಾ? ಇನ್ನೇನ್ ಕಡೆ ನಾವು ಕೇಳಿದ್ವಾ? ಯಾರು ಕೇಳಿಲ್ವಲ್ಲ ಸರ್. ಏನಕ್ಕೆ ಬೇಕಾಯ್ತು ಸರ್ ಜಾಸ್ತಿ ಇದು? ಕರೆಕ್ಟ್. ಓಕೆ ಆನಂದ್, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕೆ. ಮಂಡ್ಯದಿಂದ ರಮೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಮೇಶ್ ಅವರೇ. ನಮಸ್ಕಾರ ಸರ್. ರಮೇಶ್ ಅವರೇ, ಏನ್ ಹೇಳ್ತೀರಿ? ಸರ್ಕಾರ ಈ ರೀತಿ ದರ ಏರಿಕೆ ಮಾಡ್ತಾನೆ ಇರೋದು ಸರ್, ಏನ್ ಸರ್ ಈ ತರ ಆದ್ರೆ ಯಾವ್ದೋ ಇದ್ರ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಆಗ್ತಾ ಇರುತ್ತೆ. ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಕರೆ ಮಾಡಿದ್ದಾರೆ. ಎಲ್ಲರ ಕರೆಯನ್ನ ಸ್ವೀಕಾರ ಮಾಡ್ತೀವಿ. ತಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ವೇದಿಕೆ ಈಗ ನಿಮ್ಮದಾಗಿದೆ. ಈಗಾಗಲೇ ಜಾರ್ಜ್ ಅವರು ಹೇಳ್ತಾ ಇದ್ರು ಒಂದು ಮಾತನ್ನ, ನನಗೆ ಅಸೆಂಬ್ಲಿ ಇದೆ, ಈ ಬಗ್ಗೆ ರಿಯಾಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಜನರಿಗೋಸ್ಕರನೇ ನೀವು ಅಸೆಂಬ್ಲಿ ನಡೆಸ್ತಾ ಇರೋದು. ಈಗ ಜನರಿಗೆ ತೆರಿಗೆ ಹೊರೆ ಆಗ್ತಾ ಇದೆ, ಅದ್ರ ಬಗ್ಗೆ ಉತ್ತರ ಕೊಡಿ ಅಂತಂದ್ರೆ ನಿಮ್ಮ ಹತ್ರ ಉತ್ತರ ಇಲ್ಲ. ಸದನದ ನೆಪ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗುವಂತಹ ಪ್ರಯತ್ನ ನಿಮ್ಮಿಂದ ಆಗ್ತಾ ಇದೆ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಮಂತ್ರಿ ಈ ರೀತಿ ಮಾಡೋದು ಶೋಭೆ ಅಲ್ಲ. ನೀವು ಉತ್ತರ ಕೊಡಬೇಕಾಗಿತ್ತು. ಈ ಕಾರಣಗಳಿಂದ ನಾವು ರೇಟ್ ಅನ್ನ ಜಾಸ್ತಿ ಮಾಡ್ತಾ ಇದ್ದೀವಿ. ಜನ ನಿಮ್ಗೆ ಉತ್ತರ ಕೊಡ್ತಾ ಇದ್ರು. ಗಣೇಶ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಗಣೇಶ್ ಅವರೇ ನಮಸ್ಕಾರ. ನಮಸ್ಕಾರ. ಇಲ್ಲಿ ಕಾಂಗ್ರೆಸ್ ಅವರು ಕೊಟ್ಟು ಕಿತ್ಕೊಂಡು ಅಂತ ಕೆಲಸ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಇದು ಫ್ರೀ ಕೊಡಬಾರ್ದಾಗಿತ್ತು. ಇವಾಗ ಬೇಸಿಗೆಯಲ್ಲಿ ಕರೆಂಟ್ ನ ಹೆಚ್ಚಾಗಿ ಉಪಯೋಗಿಸಲೇಬೇಕಾಗತ್ತೆ. ಮಕ್ಕಳಿಗೆ ಎಕ್ಸಾಮ್ ಟೈಮು. ಇವ್ರು ಇದನ್ನೆಲ್ಲ ನೋಡ್ಕೊಂಡೆ ಅಗಲ್ದರೊಳೆ ಮಾಡೋದಕ್ಕಂತಾನೆ ಇವರು ಈ ತರ ಪ್ಲಾನ್ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದವರು ಸರಿಯಾಗಿ ಪ್ರತಿಭಟನೆ ಮಾಡ್ತಾ ಇಲ್ಲ. ಫಸ್ಟ್ ಮೊದಲನೇದು ಅವ್ರು ಸರಿಯಾಗಿ ಮಾಡಿದ್ರೆ ಇದನ್ನೆಲ್ಲ ನಿಲ್ಲಿಸಬಹುದು. ಅವ್ರು ಬರೀ ಮೈಕಲ್ ಮಾತಾಡೋದಕ್ಕಷ್ಟೇ ಸೀಮಿತ ಆಗ್ತಾ ಇದ್ದಾರೆ. ಜನಗಳು ನಾವು ಸೇರ್ಕೊಂತೀರ ಅವ್ರ ಜೊತೆ. ಯಾವುದೇ ಕಾರಣಕ್ಕೂ ಕರೆಂಟ್ ದರ ಏರಿಸಬಾರ್ದು ಅಂತ ಕೇಳ್ಕೊಂತೀನಿ ನಾನು. ಸರ್, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಧುಸೂದನ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ ಹುಬ್ಬಳ್ಳಿಯಿಂದ. ಮಧುಸೂದನ್